ಹುಬ್ಬಳ್ಳಿ ಕೇಶವಾಪುರ ಮಹಿಳಾ ಪೊಲೀಸ್ ಸಿಬ್ಬಂದಿ ಕಣ್ಣೀರು ಸುರಿಸಿದ್ದಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಎದುರೇ ಕಣ್ಣೀರು ಹಾಕಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ಮಹಿಳಾ ಪೊಲೀಸ್ ಸಿಬ್ಬಂದಿಯ ರೋಧನೆ ಇದು. ಬಂಧಿಸುವ ವೇಳೆ ನಮ್ಮ ಮೇಲೆಯೇ ಹಲ್ಲೆ ಮಾಡಿದ್ದಾಳೆ ಆಕೆ. ಮಹಿಳಾ ಎಎಸ್ಐ ಕಲಾವತಿ ಕಮಿಷನರ್ ಎದುರು ಕಣ್ಣೀರು ಹಾಕಿದ್ದಾರೆ. ನಮ್ಮ ವಿರುದ್ಧ ಸುಳ್ಳು ಆರೋಪಗಳು ಮಾಡಿದ್ದಾರೆ ಅಂತ ಸಿಬ್ಬಂದಿ ಕಣ್ಣೀರು ಹಾಕಿದ್ದಾರೆ. ಕೇಶವಾಪುರ ಮಹಿಳಾ ಪೊಲೀಸ್ ಠಾಣೆ ಸಿಬ್ಬಂದಿಯಿಂದ ತಮ್ಮ ಅಳಲನ್ನು ತೋಡ್ಕೊಳ್ಳಲಾಗಿದೆ. ನೀವು ನಿಮ್ಮ ಕೆಲಸವನ್ನ ಮಾಡಿದ್ದೀರಿ, ಧೈರ್ಯದಿಂದ ಇರಿ ಅಂತ ಸಿಬ್ಬಂದಿಗೆ ಧೈರ್ಯವನ್ನು ತುಂಬಿದ್ದಾರೆ ಕಮಿಷನರ್ ಶಶಿಕುಮಾರ್. ಹುಬ್ಬಳ್ಳಿ ಮಹಿಳಾ ಠಾಣೆ ಎಎಸ್ಐ ಕಲಾವತಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀನೇ ಕಳ್ತೀಯ, ಏನು ಮಾಡೋಕ್ಕಾಗಲ್ಲ. ಈ ಥರ ಆರೋಪಗಳು ಬರ್ತಾವೆ. ಆರೋಪಿಗಳು ಆ ಥರ ಆರೋಪ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಮಹಿಳೆಯರು ಯಾರು ಮಾಡಿದ್ದು ನೋಡಿರಲಿಲ್ಲ. ಸಾಕಷ್ಟು ಜನ ಪುರುಷ ಆರೋಪಿಗಳು ಈ ಥರ ಮಾಡಿದ್ರು. ನೀನು ಅಳತೆ ಯಾಕೆ? ನೀನು ಪೊಲೀಸ್ ಆಫೀಸರ್ ಇದೆಯಾ, ಅಳತಿಯಲ್ಲ ಯಾಕೆ? ಯಾರೇ ಆರೋಪ ಮಾಡಿದ್ರೆ ಅದೇನು ಸತ್ಯ ಆಗಲ್ಲ. ಆರೋಪನ ವಿಚಾರಣೆ ಮಾಡ್ತೀವಿ. ನಿಮ್ದೇನು ಪಾತ್ರ ತಪ್ಪುಗಳಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ತಲೆ ಕೆಡಿಸ್ಕೊಂಡು ಬಿಡಮ್ಮ, ಯಾಕೆ ಹೇಳ್ತೀಯ? ನಿಮ್ಮ PSI ಇದೆಯಾ, ಎಲ್ಲರದ್ದು ಕಣ್ಣೀರು ಒರೆಸ್ಬೇಕು, ನೀನೇ ಕಣ್ಣೀರು ಹಾಕ್ತಿಯಲ್ಲ. ಸರ್ ನಮ್ಮ ನಂಜಿಗಿಂಜಾಗಿ ನಮ್ಮ ಮಕ್ಕಳು ಮರಿ ಸರ್ ಅಷ್ಟು ಆ ಲೆವೆಲ್ಗೆ ಇಂಜುರಿ ಮಾಡ್ತಾರೆ ಅಂತಂದ್ರೆ ಏನು ಮಾಡ್ತಾರೆ? ಬಿಡಮ್ಮ, ನೀನು ಬೇಗ ನೀನೇ ಕಳ್ತೀಯ, ಏನು ಮಾಡೋಕ್ಕಾಗಲ್ಲ. ಈ ಥರ ಆರೋಪಗಳು ಬರ್ತಾವೆ. ಆರೋಪಿಗಳು ಆ ಥರ ಆರೋಪ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಮಹಿಳೆಯರು ಯಾರು ಮಾಡಿದ್ದು ನೋಡಿರಲಿಲ್ಲ. ಸಾಕಷ್ಟು ಜನ ಪುರುಷ ಆರೋಪಿಗಳು ಈ ಥರ ಮಾಡಿದ್ರು. ನೀನು ಅಳತೆ ಯಾಕೆ? ನೀನು ಪೊಲೀಸ್ ಆಫೀಸರ್ ಇದೆಯಾ, ಅಳತಿಯಲ್ಲ ಯಾಕೆ? ಯಾರೇ ಆರೋಪ ಮಾಡಿದ್ರೆ ಅದೇನು ಸತ್ಯ ಆಗಲ್ಲ. ಆರೋಪನ ವಿಚಾರಣೆ ಮಾಡ್ತೀವಿ. ನಿಮ್ದೇನು ಪಾತ್ರ ತಪ್ಪುಗಳಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ತಲೆ ಕೆಡಿಸ್ಕೊಂಡು ಬಿಡಮ್ಮ, ಯಾಕೆ ಹೇಳ್ತೀಯ? ನಿಮ್ಮ PSI ಇದೆಯಾ, ಎಲ್ಲರದ್ದು ಕಣ್ಣೀರು ಒರೆಸ್ಬೇಕು, ನೀನೇ ಕಣ್ಣೀರು ಹಾಕ್ತಿಯಲ್ಲ. ಸರ್ ನಮ್ಮ ನಂಜಿಗಿಂಜಾಗಿ ನಮ್ಮ ಮಕ್ಕಳು ಮರಿ ಸರ್ ಅಷ್ಟು ಆ ಲೆವೆಲ್ಗೆ ಇಂಜುರಿ ಮಾಡ್ತಾರೆ ಅಂತಂದ್ರೆ ಏನು ಮಾಡ್ತಾರೆ? ಬಿಡಮ್ಮ, ನೀನು ಬೇಗ ನೀನೇ ಕಳ್ತೀಯ, ಏನು ಮಾಡೋಕ್ಕಾಗಲ್ಲ. ಈ ಥರ ಆರೋಪಗಳು ಬರ್ತಾವೆ. ಆರೋಪಿಗಳು ಆ ಥರ ಆರೋಪ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಮಹಿಳೆಯರು ಯಾರು ಮಾಡಿದ್ದು ನೋಡಿರಲಿಲ್ಲ. ಸಾಕಷ್ಟು ಜನ ಪುರುಷ ಆರೋಪಿಗಳು ಈ ಥರ ಮಾಡಿದ್ರು. ನೀನು ಅಳತೆ ಯಾಕೆ? ನೀನು ಪೊಲೀಸ್ ಆಫೀಸರ್ ಇದೆಯಾ, ಅಳತಿಯಲ್ಲ ಯಾಕೆ? ಅಷ್ಟು ಆ ಲೆವೆಲ್ಗೆ ಇಂಜುರಿ ಮಾಡ್ತಾರೆ ಅಂತಂದ್ರೆ ಏನು ಮಾಡ್ತಾರೆ? ಬಿಡಮ್ಮ, ನೀನು ಬೇಗ ನೀನೇ ಕಳ್ತೀಯ. ಅವತ್ತು ಆಕೆ ದಿಢೀರನೆ ಬಟ್ಟೆ ಬಿಚ್ಚಿಕೊಂಡ್ಲು. ಹುಬ್ಬಳ್ಳಿ ಮಹಿಳಾ ಠಾಣೆ ಎಎಸ್ಐ ಕಲಾವತಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ಟೆ ಬಿಚ್ಚಿಕೊಂಡು ನಮ್ಮ ಮುಖದ ಮೇಲೇನೆ ಎಸ್ತಿದ್ಲು, ರಂಪಾಟವನ್ನ ಮಾಡಿದ್ಲು ಆಕೆ. ನಾವು ಬಟ್ಟೆ ಹಾಕೊಳ್ಳಮ್ಮ ಅಂತ ಮನವಿ ಕೂಡ ಮಾಡಿದ್ವಿ, ಆದರೂ ಕೂಡ ಆಕೆ ಕೇಳಲಿಲ್ಲ. ಸೀರೆ ಕಸಿದುಕೊಂಡಾಗ ನಮ್ಗೆ ಆಕೆಯೇ ಒದ್ದಿದ್ದಾಳೆ, ನಮ್ಗೆ ಕಚ್ಚಿದ್ದಾಳೆ ಅಂತ ಸುಜಾತ ಆಕೆಯ ವಿರುದ್ಧವೇ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಗಾಂಧಿವಾಡ ಆಕಿ ಇದ್ದ ಏರಿಯಾಗೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳ ತಾಯಿ, ಅವ್ರ ತಮ್ಮ ಅವರೆಲ್ಲ ಇದ್ದರು. ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು, ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕೆ ಕ್ಯಾಚ್ ಮಾಡಿ ನಾವು ಹಾಕೋತ್ರಲ್ಲ ಗಾಡಿ ಒಳಗೆ ಹಾಕುವಾಗನೇ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ಎಎಸ್ಐ ಶಕುಂತ್ಲ ಅಂತ ಆಕೆಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಸಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟ್ರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕೆ ತನ್ನ ಸೀರೆ ಕಳೆದು ಆಕೆಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲು. ಇನ್ನೊಬ್ಬಕ್ಕೆ ಮ್ಯಾಗ್ರೆಟ್ ಅಂತ ಆಕೆ ಕುತ್ತಿಗೆ ಬದ್ಬಿಟ್ಲು. ಆಕೆ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ. ಅಷ್ಟೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ರು. ಈ ಗಾಂಧಿವಾಡ ಆಕೆ ಇದ್ದ ಏರಿಯಾಗೆ ಹೋದ್ವಿ. ಅಲ್ಲಿ ಬಂಧನದ ಬಳಿಕ ಮಹಿಳೆಗೆ ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಹೆಣ್ಣುಮಗಳ ಮೇಲೆ ಯಾವುದೇ ತರ ದೌರ್ಜನ್ಯ ಆದ್ರೂ ಅದು ದೌರ್ಜನ್ಯನೇ. ಬಟ್ ಈ ಒಂದು ವಿಚಾರವಾಗಿ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಇಲಾಖೆ ಅವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಈ ಹೆಣ್ಣು ಮಗಳ ಮೇಲೆ 307 ಸೆಕ್ಷನ್ ಒಂದು ಕೇಸ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಹೋದಾಗ್ಲೂ ಅಷ್ಟೇ 6 ರಿಂದ 7 ಜನ ಮಹಿಳಾ ಪೇದಿಗಳೇ ಇರ್ತಾರೆ. ಅವಳು ಅಲ್ಲಿಂದಾನೇ ಗಲಾಟೆ ಮಾಡ್ತಿರ್ತಾಳೆ. ಆದ್ರೂ ಅವಳನ್ನ ಕರ್ಕೊಂಡು ಪೊಲೀಸ್ ವ್ಯಾನ್ ಅಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಆ ಪೊಲೀಸ್ ವ್ಯಾನ್ ಅಲ್ಲಿ ತಾಯಿ ಮತ್ತೆ ತಮ್ಮ ಇಬ್ರು ಇರ್ತಾರೆ. ಸೊ ಆ ಹೆಣ್ಣು ಮಗಳೇ ತಾನೇ ಬಟ್ಟೆಗಳನ್ನ ತೆಗೆದು ಗಲಾಟೆ ಮಾಡಕ್ ಶುರು ಮಾಡ್ತಾಳೆ. ಸೊ ಆಮೇಲೆ ಅವ್ರ ತಮ್ಮನೇ ಅದನ್ನ ವಿಡಿಯೋ ಮಾಡ್ಕೊಳ್ತಾನೆ. ಈ ವಿಡಿಯೋ ಅವ್ರ ತಮ್ಮನೇ ವೈರಲ್ ಮಾಡ್ತಾನೆ. ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಪೊಲೀಸವರು, ಮತ್ತೆ ಅವಳು ತುಂಬಾ ಗಲಾಟೆ ಮಾಡಬೇಕಾದ್ರೆ ಅಲ್ಲಿಂದ ಒಬ್ಬ ಪೊಲೀಸ್ ಸಿಬ್ಬಂದಿ ಏನ್ ಕರ್ಕೊಂಡ್ ಬರ್ಲಿಕ್ಕೆ ಹೋದಾಗ ಒಬ್ಬ ಪೊಲೀಸ್ ಸಿಬ್ಬಂದಿನೂ ಹೋಗಿರ್ತಾನೆ, ಒಬ್ಬ ಪುರುಷ ಸಿಬ್ಬಂದಿ.
ಅವನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಲ್ಲಿ ಆ ವಿಡಿಯೋದಲ್ಲಿ ಕಾಣುತ್ತೆ ಅವ್ರಿಗೆ ಆಗೋದಿಲ್ಲ. ಆದರೆ ನಾವು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಳೆ ಆ ಹೆಣ್ಮಗಳು. ಸೊ ಹಾಗಾಗಿ ಅವಳ ಮೇಲೆ ಮತ್ತೆ ಅದನ್ನ ಅಕಸ್ಮಾತ್ ಜುಡಿಷಿಯಲ್ ಪೊಲೀಸ್ ಅವ್ರು ಮಾಡಿದ್ರೆ ಅವಳಲ್ಲಿ ಜಡ್ಜ್ ಮುಂದೆ ಹೇಳ್ಬೋದಿತ್ತು. ಆದ್ರೆ ಅವಳು ಅದನ್ನು ಯಾವುದೂ ಹೇಳಿಲ್ಲ. ಅವಳ ಮೇಲೆ ಏನು ಬೇರೆಯವರು ಆರೋಪ ಮಾಡಿದ್ದಾರೆ ಅದ್ರ ಮೇಲೆ 307 ಆಗಿತ್ತು. ಅದರಿಂದ ಅವಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇವತ್ತಿದ್ದಾಳೆ. ಪೊಲೀಸ್ ಅವರ ಮಾಹಿತಿ ಇದು. ಅವ್ರು ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಮಾಡಿಕೊಂಡು ಅದನ್ನ ಗಲಾಟೆ ಮಾಡಿಕೊಂಡು ಅದು ಬೇರೆ ತರ ಪಿಕ್ಚರೈಸ್ ಮಾಡೋಂಗೆ ತನ್ನ ಸ್ವಂತ ತಮ್ಮನೇ ವಿಡಿಯೋ ಮಾಡಿ ವೈರಲ್ ಮಾಡಿರೋದು. ಆ ವಿಡಿಯೋದಲ್ಲೂ ಪೊಲೀಸ್ ಅವರು ಅವಳ ಬಟ್ಟೆ ತೆಗೆಯೋದು ಎಲ್ಲೂ ಇಲ್ಲ. ಹಾಗಾಗಿ ಸತ್ಯ ಗೊತ್ತಿಲ್ಲದೆ ಪೊಲೀಸ್ ಅವ್ರನ್ನ ಹೇಳೋದು, ಪೊಲೀಸ್ ಅವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ. ಆದ್ರೂ ನಾನು SP ಅವ್ರಿಗೆ ಪತ್ರವನ್ನ ಬರೆದಿದ್ದೇನೆ. ಇದು ಅಕಸ್ಮಾತ್ ಏನಾದ್ರೂ ಪೊಲೀಸ್ ಅವರೇ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು, ಮುಲಾಜೆ ಇಲ್ಲದೆ ಯಾರಾದ್ರೂ ಆಗಿರ್ಲಿ. ಹಾಗೆ ಹೇಳಿ ಕರೆಕ್ಟ್ ತನಿಖೆ ಮಾಡಿ ನಮ್ಗೆ ವರದಿಯನ್ನ ಕೊಡ್ಲಿಕ್ಕೆ ನಾನು ಹೇಳಿದ್ದೇನೆ. ಇನ್ನು ಈ ಬೆಳಗ್ಗೆನೇ ಒಂದು ದೃಶ್ಯ ಬಂದಂಥ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಎಲ್ಲ ಆಗುತ್ತಾ ಅಂತ ಟಿವಿನೇನು ಕೂಡ ಧ್ವನಿ ಎತ್ತಿತ್ತು. ನಿಜಕ್ಕೂ ಸಂಬಂಧಪಟ್ಟಂಥವ್ರು ನೋಡಬೇಕು, ಸರ್ಕಾರ ಸಂಬಂಧಪಟ್ಟಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿತ್ತು. ಆದರೆ ಈಗ ಇದಕ್ಕೊಂದು ಬೇರೆ ಟ್ವಿಸ್ಟ್ ಸಿಕ್ಕಿದೆ. ತನ್ನ ಬಟ್ಟೆಯನ್ನು ತಾನೇ ಬಿಚ್ಕೊಂಡು ಈಕೆ ನಾಟಕ ಆಡಿದ್ಲು ಅಂತ ಖುದ್ದು SP ಆರೋಪ ಮಾಡ್ತಾರೆ, ಕಮಿಷನರ್ ಆರೋಪ ಮಾಡ್ತಾರೆ. ಬಂಧನದ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮನೆ ನಡೆದೋಗಿತ್ತು. ಸುಜಾತ ಅನ್ನುವಂಥ BJP ಕಾರ್ಯಕರ್ತೆಯನ್ನು ಬಂಧಿಸಲಾಗಿತ್ತು. ಆಕೆ ಇದ್ದಕ್ಕಿದ್ದಂಗೆನೇ ಬಟ್ಟೆ ಬಿಚ್ಕೊಂಡು ಹುಚ್ಚಾಟ ಮಾಡಿದ್ಲು ಅಂತ ಆ ದೃಶ್ಯಗಳೂ ಕೂಡ ಇವೆ. ಖುದ್ದು ಪೊಲೀಸರೇ ಹೇಳಿದ್ದಾರೆ, ತನ್ನ ಬಟ್ಟೆಯನ್ನು ತಾನೇ ಬಿಚ್ಚಿ ಪೊಲೀಸರ ಮೇಲೆ ಆರೋಪ ಮಾಡಿದ್ಲು ಈಕೆ ಅನ್ನುವಂಥದ್ದು ಪೊಲೀಸರ ಆರೋಪ. ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು. 3 ದಿನಗಳ ಹಿಂದೆ ನಡೆದಂಥ ಗಲಾಟೆ ಇದು. BJP ಕಾರ್ಯಕರ್ತೆ ಮತ್ತು ಕಾರ್ಪೊರೇಟರ್ ನಡುವೆ ನಡೆದಂಥ ಗಲಾಟೆ. ಅಧಿಕಾರಿಗಳ ಜೊತೆಗೆ ಈ ಸುಜಾತ ಕೂಡ ಹೋಗಿದ್ರು ಈ ಪರಿಷ್ಕರಣೆ ಸಂದರ್ಭದಲ್ಲಿ. ಈ ಸುಜಾತ ನಡೆಯನ್ನ ಖಂಡಿಸಿ ಸುವರ್ಣ ಬೆಂಬಲಿಗರು ಗಲಾಟೆ ಮಾಡಿದ್ರು. ಆಮೇಲೆ ಕೇಶವಾಪುರ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು. ಕಾರ್ಪೊರೇಟರ್ ದೂರು ಕೊಟ್ಟರು ಅಂತ ಪೊಲೀಸರು ಈಗೇನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಈಕೆ ಕೂಗಾಡಲು, ಚೀರಾಡಲು. ಕೊನೆಗೆ ನಡೆದಂಥ ಘಟನಾವಳಿಗಳು ಏನು ಅಂತ ಗೊತ್ತಿದೆ. ದೊಡ್ಡ ರಾದ್ಧಾಂತವೇ ನಡೆದು ಹೋಯಿತು. ಆಕೆನೇ ಇದೆಲ್ಲ ಹುಚ್ಚಾಟಗಳನ್ನು ಮಾಡಿ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ನುವಂಥದ್ದು ಪೊಲೀಸರ ಆರೋಪ. ಇನ್ನು ಈ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರ ಎದುರುಗಡೆಗೆ ಈ ಕೇಶವಾಪುರ ಮಹಿಳಾ ಪೊಲೀಸ್ ಸಿಬ್ಬಂದಿ ಕಣ್ಣೀರು ಹಾಕಿದ್ದಾರೆ. ಶಶಿಕುಮಾರ್ ಎದುರುಗಡೆಗೆ ಅವರು ಹತ್ತಿದ್ದಾರೆ. ಆಕೆ ಬಂಧಿಸೋ ಸಂದರ್ಭದಲ್ಲಿ ನಮ್ಮ ಮೇಲೆ ಆಕೆ ಹಲ್ಲೆ ಮಾಡಿದ್ಲು. ಮಹಿಳಾ ASI ಕಲಾವತಿ ಹತ್ತಿದ್ದಾರೆ ಕಮಿಷನರ್ ಎದುರುಗಡೆಗೆ. ನಮ್ಮ ಮೇಲೆ ಆಕೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಲು. ಬಿಡಮ್ಮ, ಯಾಕೆ ಹೇಳ್ತೀಯ? ನಿಮ್ಮ PSI ಇದೆಯಾ, ಎಲ್ಲರದ್ದು ಕಣ್ಣೀರು ಒರೆಸ್ಬೇಕು, ನೀನೇ ಕಣ್ಣೀರು ಹಾಕ್ತಿಯಲ್ಲ. ಸರ್ ನಮ್ಮ ನಂಜಿಗಿಂಜಾಗಿ ನಮ್ಮ ಮಕ್ಕಳು ಮರಿ ಸರ್ ಇಲ್ಲ ಇದು ಮಾಡಿಸ್ಕೊಟ್ಟು ಇಲ್ಲಿ ಭಾಳ ಇದಾಗಿದೆಯಾ? ಫುಲ್ ಆಗೈತೆ ಸರ್. ಎಷ್ಟು ಫೇನ್ ತಪ್ಪಾಗುತ್ತೆ ಸರ್. ಅಯ್ಯೋ ನಿಮಗೂ ಇರಲಿ ಬಿಡಮ್ಮ, ಬೇಡ ಅಯ್ಯಪ್ಪ, ಬಿಡಿ ಇರಲಿ. ಸೊ ಇದು ಸ್ಥಿತಿ. ಆವತ್ತು ಆಕೆನೇ ದಿಢೀರ್ನೇ ಬಟ್ಟೆ ಬಿಚ್ಕೊಂಡ್ಲು, ಹುಚ್ಚಾಟ ಆಡಲು. ASI ಕಲಾವತಿ ಹೇಳಿಕೆ ಕೊಟ್ಟಿದ್ದಾರೆ. ಆಕೆ ಬಟ್ಟೆ ಬಿಚ್ಚಿದ ನಮ್ಮ ಮೇಲೆ, ನಮ್ಮ ಮುಖದ ಮೇಲೆ ಎಸ್ದ್ಲು. ಆಮೇಲೆ ರಾದ್ಧಾಂತ ಮಾಡಿದ್ಲು. ನಾವೆಷ್ಟು ಹೇಳಿದ್ರು ಕೂಡ ಆಕೆ ನಮ್ಮ ಮಾತನ್ನು ಕೇಳಲಿಲ್ಲ, ಬಟ್ಟೆ ಹಾಕೊಳ್ಳಿಲ್ಲ. ಬರೀ ಮಾತಾಡಿದ್ದಾರೆ ಕಲಾವತಿ. ಏನು ಹೇಳ್ತಾರೆ ನೋಡೋಣ. ಗಾಂಧಿವಾಡ ಅಕ್ಕಿ ಇದ್ದ ಏರಿಯಾಗೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳ ತಾಯಿ, ಅವ್ರ ತಮ್ಮ ಅವರೆಲ್ಲ ಇದ್ದರು. ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು, ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಕ್ಯಾಚ್ ಮಾಡಿ ನಾವು ಹಾಕೋದ್ರಲ್ಲಿ ಗಾಡಿ ಒಳಗೆ ಹಾಕುವಾಗನೇ
ನಮಗೆ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು, ನಮ್ಮ ASI ಶಕುಂತ್ಲಾ ಅಂತ ಆಕೆಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡ್ಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕೆ ತನ್ನ ಸೀರೆ ಕಳೆದು ಆಕೆಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ದು ಬಿಟ್ಲು. ಇನ್ನೊಬ್ಬಾಕಿ ಮ್ಯಾಗ್ರೆಟ್ ಅಂತ ಆಕೆ ಕುತ್ತಿಗೆ ಬದ್ದು ಬಿಟ್ಲು, ಆಕೆ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿ. ಇದಕ್ಕೂ ಮೊದಲು ಇವೆಲ್ಲ ಘಟನಾವಳಿಗಳಾಗೋದಕ್ಕಿಂತ ಮೊದಲು ಪೊಲೀಸ್ ಕಮಿಷನರ್ ಘಟನಾ ಸ್ಥಳಕ್ಕೆ ಹೋದರು. ಅಲ್ಲಿ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ರು, ಎಲ್ಲರ ಜೊತೆ ಮಾತಾಡಿದ್ರು. ಬಂಧನದ ಸಂದರ್ಭದಲ್ಲಿ ಏನೇನಾಯಿತು ಅಂತ ಕೂಡ ಕಮಿಷನರ್ ಎಲ್ಲ ವಿಚಾರಿಸ್ಕೊಂಡ್ರು, ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕಿದರು. ಈ ಸಾಮಾನ್ಯವಾಗಿ ಶಶಿಕುಮಾರ್ ಇದ್ದಾರಲ್ಲ, ಶಶಿಕುಮಾರ್ ಇದ್ದಂಥ ಕಡೆಗೆ ಈ ಮುಲಾಜಿಲ್ದೇ ಕ್ರಮ ಕೈಗೊಳ್ಳುವಂಥ ಅಧಿಕಾರಿ ಅವರು. ಮುಲಾಜಿಲ್ಲ, ಅವರು ಗ್ರಾಚಾರ ಬಿಡಿಸ್ತಿರ್ತಾರೆ ಈ ರೌಡಿಗಳನ್ನೆಲ್ಲ ನಿಲ್ಲಿಸ್ಕೊಂಡು. ನೋಡಬೇಕದನ್ನು, ಯಾವನಾದರೂ ಉಸಿರು ಬಿಟ್ಟರೆ ಅಲ್ಲೇ ಬೆಂಡೆತ್ತಾರೆ. ಸೊ ಅಂಥ ಅಧಿಕಾರಿ, ತುಂಬ ಖಡಕ್ ಅಧಿಕಾರಿ. ಅವ್ರು ಹೋಗಿ ಎಲ್ಲ ಪರಿಶೀಲನೆ ಮಾಡಿದ್ರು. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಮಹಿಳೆ ತಾನೇ ಬಟ್ಟೆ ಬಿಚ್ಚಿಕೊಂಡ್ಲ ಅಥವಾ ಪೊಲೀಸರು ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಬಟ್ಟೆ ಬಿಚ್ಚುತ್ತ ಅನ್ನೋದ್ರ ಬಗ್ಗೆ ಸ್ವತಃ ಮಾತಾಡಲಿಕ್ಕೆ ಹುಬ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರನ್ನ ಮಾತಾಡ್ತಾನೆ. ಸರ್, ಏನಿದೆ ಬಟ್ಟೆ ಬಿಚ್ಚಿಕೊಂಡು ಪ್ರಕರಣ ಸಂಬಂಧಪಟ್ಟಂಗೆ? ಇದು 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರಲ್ಲಿರುವಂಥ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಅಲ್ಲಿ ಸಂಘರ್ಷ ಆಗಿದೆ, ಗಲಾಟೆ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗುತ್ತೆ. ಆ 3 ಪ್ರತ್ಯೇಕ ಪ್ರಕರಣಗಳ ಪರಿಶೀಲನೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿ ಒನ್ ಆಫ್ ದಿ ಕೇಸಲ್ಲಿ ಒಬ್ಬಳು ಲೇಡಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಮತ್ತು ಆಕೆ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಏನೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಪರಿಶೀಲನೆ ಮಾಡಿ ಮಹಿಳಾ ಪೊಲೀಸ್ ಠಾಣೆಯಿಂದ ಸುಮಾರು 6-7 ಜನ ಸಿಬ್ಬಂದಿ ಕರೆಸ್ಕೊಂಡು ತಮ್ಮ ಠಾಣೆಯ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿ ಒಟ್ಟು 8ರಿಂದ 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಆಕೆಯನ್ನು ವಶಕ್ಕೆ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಘರ್ಷ ಕ್ರಿಯೇಟ್ ಮಾಡಿದ್ದಾಳೆ. ಆಕೆ ಸೇರಿದಂತೆ ಆಕೆ ಕುಟುಂಬ ಸದಸ್ಯರು, ಆಮೇಲೆ ಆಕೆಯ ಸುತ್ತಮುತ್ತ ಇರುವಂಥವ್ರು, ಆಕೆಯ ಸಪೋರ್ಟರ್ಸು, ಅವರೆಲ್ಲ ಭಾಳಷ್ಟು ರೆಸಿಸ್ಟೆನ್ಸ್ ಮಾಡಿದ್ದಾರೆ. ನಮ್ಮ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ತಿಳಿ ಹೇಳಿದರೂ ಕೂಡ ಆಕೆ ಬಟ್ಟೆಯನ್ನು ಹಾಕ್ಕೊಂಡಿಲ್ಲ. ಆಮೇಲೆ ನಂತರ ತುಂಬ ಫೋರ್ಸ್ ಮಾಡಿ ಸ್ಥಳೀಯರ ಸಹಾಯದಿಂದ ಒಂದು ಬೇರೆ ಬಟ್ಟೆಯನ್ನು ತರಿಸಿ ಆಕೆಗೆ ಹಾಕಿಸಿರುವಂಥದ್ದು ನಮ್ಮ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ಆ ಮಹಿಳೆಯ ಮಾನ ಮುಚ್ಚುವಂಥ ಕೆಲಸ ನಮ್ಮ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಮಾಡಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ವ್ಯವಸ್ಥೆಗೊಳಿಸಿ ಆಕೆಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಲ್ಲ. ಈ ಸುಜಾತ ಅಂಡಿ ಯಾರು, ಈಕೆ ಮೇಲೆ ಏನು ಆರೋಪಗಳು ಅಂತ? ಈಕೆ ಮೇಲೆ ಅಲ್ಲಿ ಸಂಘರ್ಷ, ನೀನು ಯಾಕೆ ಬಂದೆ ಅನ್ನೋವಂಥದ್ರಲ್ಲಿ ಪ್ರಾರಂಭ ಆಗಿ ಅಲ್ಲಿ ಗಲಾಟೆಗೆ ಎಂಡ್ ಆಗಿದೆ. ಈಕೆ ಮೇಲೆ ಒಟ್ಟು ಈ ವರ್ಷದಲ್ಲಿ ದಾಖಲಾಗಿರುವಂಥ 4 ಪ್ರಕರಣಗಳಲ್ಲಿ 3 ಪ್ರಕರಣ ಸ್ಥಳೀಯರು ಕೊಟ್ಟಿರುವಂಥದ್ದು, 1 ಪ್ರಕರಣ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಕಚ್ಚಿ ಹೊಡೆದಿರುವಂಥದ್ದು ಪ್ರಕರಣ. ಹೊರತುಪಡಿಸಿ ಹಳೆಯ 5 ಪ್ರಕರಣ ಸೇರಿ ಒಟ್ಟು 9 ಪ್ರಕರಣ ಈಕೆ ಮೇಲಿದೆ. 8 ಕೇಶವಾಪುರ ಪೊಲೀಸ್ ಠಾಣೆಯಲ್ಲಾಗಿದೆ, 1 ಪ್ರಕರಣ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಾಗಿದೆ. ಮಹಿಳಾ PSI ಅವರು ಕಣ್ಣಲ್ಲಿ ನೀರು ಹಾಕಿದರು, ASI ಅವರು ಕಣ್ಣಲ್ಲಿ ನೀರು ಹಾಕಿದರು. ಏನು ಸರ್, ನಾವು ಇಷ್ಟು ಒಳ್ಳೆ ರೀತಿಯಲ್ಲಿ ಆಕೆಗೆ ಇನ್ಫ್ಯಾಕ್ಟ್ ಅವತ್ತು ನಾವೇ ತರಿಸಿ ಒಂದು ಬಟ್ಟೆನ ಆಕೆಗೆ ಹಾಕ್ಸಿದ್ದೀವಿ, ಮೈ ಮುಚ್ಕೊಳ್ಳಮ್ಮ ಅಂತ ನಾವು ಬಟ್ಟೆ ಹಾಕ್ಸಿದ್ದೀವಿ ಅಂತ ನಮ್ಮ ಮೇಲೆ ಈ ಥರ ಆರೋಪ ಮಾಡಿದ್ದಾರೆ. ಆ ಕಚ್ಚಿದಾಗ ಏನಾದರೂ ನಂಜಾದರೆ ನಮಗೂ 50 ವರ್ಷದ ಮೇಲೆ ವಯಸ್ಸಾಯಿತು, ನಮ್ಮ ಮನೆಯವರೆಲ್ಲ ಭಾಳ ಬೇಜಾರಾಗ್ಬಿಟ್ಟು ಏನಕ್ಕೆ ಬೇಕಿಂಥದ್ದೆಲ್ಲ ಅಂತಂದು ಇದು ಮಾಡಿದರು. ಮತ್ತು ಆರೋಪಗಳು ಬಂದಾಗ ಸತ್ಯಾಸತ್ಯತೆ ನಂತರ ಕಂಡು ಬರುತ್ತೆ. ಮಾಧ್ಯಮದಲ್ಲಾದ್ರೂ ಸತ್ಯಾಸತ್ಯತೆ ಬರೋಕ್ಕಿಂತ ಮುಂಚೆ ಯಾರಿಗಾದರೂ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅವಮಾನ ಆಗಿರುತ್ತೆ, ಸಾಕಷ್ಟು ಅವ್ರ ಬಗ್ಗೆ ಪ್ರಶ್ನೆಗಳು ಮೂಡಿರ್ತವೆ. ಹಾಗಾಗಿ ಇಷ್ಟಾಗಿಯೂ ಕೂಡ ನಾನು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವ್ರ ಕಡೆಯಿಂದ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಏನೆಲ್ಲ ಘಟನೆಗಳು ನಡೀತು ಸಂಪೂರ್ಣ ಸಮಗ್ರ ವಿಚಾರಣೆ ಮಾಡಿ ನನಗೆ ಒಂದು ವರದಿ ಕೊಡಲಿಕ್ಕೆ ಸೂಚನೆ ಕೊಟ್ಟಿದೆ. ಇದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಮಾತುಗಳು. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಳಿ. ಇನ್ನು ಇವತ್ತು CM ಅವ್ರನ್ನ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೂಡ ಕೇಶವಾಪುರ ಪೊಲೀಸರು ಕೊಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಅವ್ರು ಹೋಗಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ಘಟನೆ ಏನಾಯಿತು ಅದೆಲ್ಲದರ ವಿವರಗಳನ್ನು ಕೂಡ ಕೊಡ್ತಾರೆ. ಯಾಕಂದರೆ ಇಷ್ಟೊಂದೆಲ್ಲ ರಾದ್ದಾಂತಗಳಾದಮೇಲೆ ಅದು ತಪ್ಪು ಸಂದೇಶ ರವಾನೆ ಆಗಬಾರ್ದು ಅಂತ. ಆಗಲೇ ಶಶಿಕುಮಾರ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಪೊಲೀಸ್ ಕಮಿಷನರ್. ನಿಜ, ಅವ್ರು ಹೇಳಿದ ಮಾತು ನಿಜ. ನಾವೇನೋ ಕೆಲವೊಂದು ಸಂದರ್ಭಗಳಲ್ಲಿ ತೋರಿಸ್ತೀವಿ ಏನಾಯಿತು, ಅನ್ಯಾಯ ಆಗಿದೆ ಮಹಿಳೆಗೆ, ಆಕೆಗೆ ರಕ್ಷಣೆ ಕೊಡಿ ಅಂತ ಅನ್ನುವಂಥ ಆಗ್ರಹ ಅತ್ಯಂತ ಸಹಜವಾಗಿ ನಾವು ಮಾಡ್ತೀವಿ. ಆದರೆ ಜನಗಳಿಗೆ ತಪ್ಪು ಸಂದೇಶ ಹೋಗ್ಬಿಡುತ್ತೆ, ಅಧಿಕಾರಿಗಳೇ ಏನಾದರೂ ತಪ್ಪು ಮಾಡಿದ್ರಾ ಅನ್ನುವಂಥ ಸಂದೇಶ ಹೋಗ್ಬಿಡುತ್ತೆ ಅನ್ನುವಂಥ ಮಾತನ್ನು ಕಮಿಷನರ್ ಹೇಳಿದ್ದು. ಇನ್ನು ಮುಖ್ಯಮಂತ್ರಿಗಳನ್ನು ಇವತ್ತು ಭೇಟಿ ಮಾಡ್ತಾರೆ, ಆಲ್ರೆಡಿ ಭೇಟಿ ಆಗಿದ್ದಾರಂತೆ. ಭೇಟಿಯಾಗಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ, ಏನೇನಾಯಿತು ಏನು ಎತ್ತ ಅಂತ ಸಿದ್ದರಾಮಯ್ಯನವ್ರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಬಂಧಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೇನಾಯಿತು, ಏನೇನು ರಾದ್ದಾಂತ ಮಾಡಿದ್ರು, ಯಾವ ರೀತಿ ಹೈಡ್ರಾಮಾ ಸೃಷ್ಟಿಯಾಯಿತು, ಅದೆಲ್ಲದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಅಧಿಕಾರಿಗಳು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೇಳಿದ್ದಾರೆ ಹಿಂಗೆಲ್ಲ ಆಯಿತು ಅಂತ.
ನಮ್ಮದೇನು ತಪ್ಪಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಏಕೆಂದರೆ ಎಲ್ಲ ವಿವರಗಳು ಗೊತ್ತಿರಬೇಕು. ಇವಾಗಂತೂ ಏನಾದರೂ ಆಗಿಬಿಟ್ರೆ ತಕ್ಷಣಕ್ಕೆ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿಬಿಡ್ತಾರೆ. ಮುಖ್ಯಮಂತ್ರಿಯವರಿಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ, ಘಟನಾವಳಿಗಳನ್ನು ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಇನ್ನು ಹುಬ್ಬಳ್ಳಿನಲ್ಲಿ ಇಷ್ಟೆಲ್ಲ ಆದ ನಂತರ ಸುಜಾತ ಹಂಡಿ ಅವರ ತಾಯಿ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗಳಿಗೆ ಅವಮಾನ ಮಾಡಿದ್ರು, ಪೊಲೀಸರೇ ನನ್ನ ಮಗಳನ್ನು ಬಟ್ಟೆ ಬಿಚ್ಚಿದ್ದಾರೆ. ಯಾವ ಹೆಣ್ಣು ತನ್ನ ಬಟ್ಟೆನ ತಾನು ಬಿಚ್ಕೋತಾಳೆ ಹೇಳಿ ಅಂತ ಕೇಳ್ತಾರೆ ಅವ್ರ ತಾಯಿ. ಸುಜಾತಾಳನ್ನು ಆ ರೀತಿ ಎಳೆದಾಡಿದ್ದಾರೆ ಪೊಲೀಸರು, ಆಕೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಪುರುಷ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದರು. ಈ ಸುವರ್ಣ ಕಲಕುಂಟ್ಲ ಅವ್ರ ಪಿತೂರಿಯಿಂದ ಇದೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಆಕೆ ಆರೋಪ. ಮೊದಲಿಂದಲೂ ಕೂಡ ಆಕೆಗೆ ನಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟನೇ ಆಕೆನೇ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಆರೋಪಿಸ್ತಾರೆ ಈ ಅಮ್ಮನ ತಾಯಿ. ಅವರೇ ಸರ್, ಕಂಪಲ್ಸರಿ ಅವರೇ ಸರ್, ಅವರೇ ಸರ್ ಆಗ್ತಿದ್ದು. ಕೂದಲ ಇಟ್ಕೊಂಡು ಜಕ್ಕೊಂಡಾರ, ಏನು ಒದ್ದಾರ್ರಿ, ಕಾಲಿಗೆ ಒದ್ದಾರ್ರಿ. ಲೇಡೀಸ್ ಒದ್ದಾರ, ಜೆಂಟ್ಸ್ನು ಒದ್ದಾರ್ರಿ. ಲೇಡೀಸ್ ಕೂದಲ ಇಟ್ಕೊಂಡು ಬಿಚ್ಚಿದ್ದೆಲ್ಲ ಕರೀರಿ, ನಿಂಗೆ ಭಾಳ ಸೊಕ್ಕೈತಿ, ನೀನು ಬರೇ ಬತ್ಲ ಮಾಡ್ತೀನಿ ಅಂತ ಮಾಡೇ ಬಿಟ್ಟ ಸರ್. ಮತ್ತೆ ಅಂತ ಅಲ್ರಿ ಸರ್, ಎಷ್ಟು ನಾವು ನೀಚ ಕೆಲಸ ಮಾಡಿದ್ರು ಬರೇ ಬತ್ಲ ಮಾಡ್ಕೊತಾರೆ ಏನು ಸರ್ ಜೆಂಟ್ಸ್ ಮಗಳು. ನೀವು ಮಾತಾಡಿ ಕೇಳಿ ಸರ್. ಅಷ್ಟು ಮಾನಗಟ್ಟಿ ಸರ್. ನಾವು ಸ್ವಲ್ಪ ಮರ್ಯಾದೆಯಿಂದ ನಾವು ಮರ್ಯಾದೆ ಮನುಷ್ಯರು ದುಡ್ಕೊಂತೀವಿ. 4 ಮನೆ ದೃಶ್ಯ ಬೇಡದ್ರೆ ನಾವು ಮರ್ಯಾದೆ ಕಾಪಾಡ್ಕೊತೀವಿ. ನಾವು ಇಷ್ಟು ಇಲ್ಲ ಸರ್, ಅಷ್ಟು ಮಾಡ್ರೆ ಸರ್ ಪೊಲೀಸರು, ಲೇಡೀಸ್ ಪೊಲೀಸ್ ಅದು ಜೆಂಟ್ಸ್ ಆಗಿ ನಿಂತಾರೆ ಸರ್. ಜೆಂಟ್ಸು ನಿಂತಾರೆ ಅಲ್ಲೇ ಆಕೆ ಮರೆ ಬತ್ಲ ಮಾಡಿ ಅಲ್ಲೇ ನಿಂತಾರೆ. ಆಕೆ ಕೈ ಹಿಡ್ಕೊಂಡು ನೀನು ಎಡ್ದಾಕತ್ತಾರೆ ಸರ್ ಜೆಂಟ್ಸ್ ಸರ್. ಹಾಂ, ಪೊಲೀಸರು ಅವರೆಲ್ಲ ಸುವರ್ಣ ಮತ್ಕೆ ಬಂದಾರ ಸರ್ ಎಲ್ಲರೂ. ಅವ್ರು ಬಿಚ್ಚಿದ ಹೌದೇ ಸರ್. ನಮ್ಗೆ ಪೊಲೀಸಿಗೆ ಧಮಕಿ ಕೊಟ್ಟಿದ್ದಾರೆ, ನಿನ್ನ ಮಗಳ ಹಾಕೊಂಡು ಬಿಡ ಹೇಳ ನೀನು ಅಂತಂದು ನಮ್ಗೆ ಧಮಕಿ ಕೊಟ್ಟಾರ.